ಶರಣಾರ್ಥಿ. ವರ್ತಮಾನ ಜಗತ್ತಿನಲ್ಲಿ ಮಾನವ ಪರಮಾತ್ಮನನ್ನ ಪಡ್ಕೊಳ್ಬೇಕು ಅನ್ನುವಂತಹ ಇಚ್ಛೆಯನ್ನೇ ತ್ಯಾಗ ಮಾಡಿ ಕೇವಲ ಧನವನ್ನ ಸಂಪಾದನೆ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನ ಮನಸ್ಸಿನಲ್ಲಿ ಹೆಚ್ಚು ಜಾಸ್ತಿ ಮಾಡ್ಕೊಂಡಿರೋ ಕಾರಣ ಆ ಸದಾಶಿವನನ್ನ ಮರೆತು ಹಗಲು ರಾತ್ರಿ ಧನವನ್ನ ಸಂಪಾದನೆ ಮಾಡೋದ್ರಲ್ಲೇ ಬಹಳಷ್ಟು ಬ್ಯುಸಿಯಾಗಿದ್ದಾನೆ. ಈ ರೀತಿ ಯಾರು ತಮ್ಮ ಸಂಪೂರ್ಣ ಸಮಯವನ್ನ ಧನವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಕೊಡ್ತಾ ಇದ್ದಾರೋ, ಯಾರ ಮನಸ್ಸಿನಲ್ಲಿ ಪ್ರಭು ಪರಮಾತ್ಮನ ನೆನಪೇ ಇಲ್ಲವೋ ಅಂತಹ ವ್ಯಕ್ತಿಗಳನ್ನ ನೋಡಿ ಶಿವಶರಣರಾದಂತಹ ಬಸವಣ್ಣನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನ ತಿಳಿಸ್ತಾರೆ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚಾಣಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಅಡಿಕೆಗೆ ಮೆಚ್ಚಿದ ಸೋಣಗ ಅಮೃತದ ರುಚಿ ಬಲ್ಲದೆ ಕೂಡಲ ಸಂಗಮ ದೇವ. ಇವತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಬಹಳಷ್ಟು ಮೆಚ್ಚಿರುವಂತಹ ವಸ್ತು ಯಾವುದು ಅಂದ್ರೆ ಕಾಂಚಾಣ. ಅಂದ್ರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ವ್ಯಕ್ತಿಗೆ ಬಹಳಷ್ಟು ಆಸಕ್ತಿ ಯಾವ ಮಾತಿನಲ್ಲಿ ಇದೆ ಅಂದ್ರೆ ಧನವನ್ನ ಸಂಪಾದನೆ ಮಾಡಬೇಕು. ಏಕೆಂದ್ರೆ ಧನದ ಬಗ್ಗೆ ಬಹಳ ಪ್ರೀತಿ, ಬಹಳ ಆಸಕ್ತಿ. ಇವತ್ತು ವ್ಯಕ್ತಿಗೆ ಎಷ್ಟು ಧನದ ಬಗ್ಗೆ ಪ್ರೀತಿ, ಎಷ್ಟು ಧನದ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ವ್ಯಕ್ತಿ ತನ್ನ ಜೀವನದಲ್ಲಿ ಯೋಚನೆ ಮಾಡ್ತಾನೆ, ನನ್ನ ಬಳಿ ಧನ ಇರಬೇಕು, ನನ್ನ ಬಳಿ ಧನ ಇರಬೇಕು. ಎಷ್ಟು ಧನ ಇರಬೇಕು ಅಂತ ಬಯಸ್ತಾನೆ ಅಂದ್ರೆ ಎಷ್ಟು ಧನ ಇದ್ರೂ ಕೂಡ ಇವತ್ತು ವ್ಯಕ್ತಿಗೆ ತೃಪ್ತಿ ಅನ್ನುವಂಥದ್ದೇ ಇಲ್ಲ. ಅಂದ್ರೆ ವ್ಯಕ್ತಿಯ ಮನಸ್ಸಿನಲ್ಲಿ ನಿತ್ಯ ಧನದ ಇಚ್ಛೆ ಜಾಸ್ತಿ ಆಗ್ತಾನೆ ಇದೆ. ಈ ರೀತಿ ಧನ ಸಂಪತ್ತನ್ನ ಕೂಡಿಸ್ಬೇಕು ಅಂತ ಇಚ್ಛೆಯನ್ನ ಇಟ್ಕೊಂಡಂತಹ ವ್ಯಕ್ತಿ ಧನವನ್ನೇ ಮೆಚ್ಚಿ ಜೀವನವನ್ನು ನಡೆಸ್ತಾ ಇದ್ದಾನೆ. ಧನವನ್ನೇ ನೆಚ್ಚಿ ಹಗಲು ರಾತ್ರಿ ಕೇವಲ ಒಂದೇ ಕೆಲಸ, ಧನವನ್ನ ಸಂಪಾದನೆ ಮಾಡಬೇಕು. ಇದು ಇವತ್ತಿನ ವರ್ತಮಾನ ಜಗತ್ತಿನ ವ್ಯಕ್ತಿಗಳನ್ನ ನೋಡಿದಾಗ ಮೆಜಾರಿಟಿ ಜನ ತಮ್ಮ ಸಂಬಂಧಿಗಳಿಗೋಸ್ಕರನೂ ಇವತ್ತು ಅವ್ರ ಹತ್ರ ಟೈಮ್ ಇಲ್ಲ, ತಮ್ಮ ಮಕ್ಕಳಿಗೋಸ್ಕರನೂ ಟೈಮ್ ಇಲ್ಲ. ಕೇವಲ ಸಮಯ ಎಲ್ಲ ಯಾವುದಕ್ಕೋಸ್ಕರ ಅಂದ್ರೆ ಧನವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ. ಇವತ್ತು ವ್ಯಕ್ತಿಯ ಸ್ಥಿತಿ ಹೇಗಾಗಿದೆ ಅಂದ್ರೆ ಅವನ ಮನೆಯಲ್ಲಿರೋ ಅವನ ತಂದೆ ತಾಯಿಗಳು, ಅವನ ಪತ್ನಿ, ಅವನ ಮಕ್ಕಳು ಎಲ್ಲರೂ ಕೂಡ ನೀವು ಸ್ವಲ್ಪ ಸಮಯ ನಮ್ಮ ಜೊತೆಗಿರಿ ಅಂತ ಹೇಳಿದ್ರೂ ಕೂಡ ವ್ಯಕ್ತಿ ಹೇಳ್ತಾನೆ, ನಿಮ್ ಜೊತೆಗಿದ್ರೆ ಏನ್ ಲಾಭ, ಅದೇ ಟೈಮ್ನಲ್ಲೇ ನಾನು ಕುತ್ಕೊಂಡು ಧನವನ್ನ ಸಂಪಾದನೆ ಮಾಡಿದ್ರೆ ನನ್ನ ಜೀವನದಲ್ಲಿ ನನಗೆ ಎಷ್ಟೊಂದು ಲಾಭ ಆಗ್ತದೆ. ಈಗ ನಿಮಗೆ ಕೊಡ್ಲಿಕ್ಕೆ ನಾನು ಟೈಮ್ ಇಲ್ಲ, ಬೇಕಾದಷ್ಟು ದುಡ್ಕೊಂಡು ನಾನು ಧನವಂತನಾದ ನಂತರ, ನನಗೆ ವಯಸ್ಸಾದ ನಂತರ ನಿಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ತನ್ನ ಸಂಬಂಧಿಗಳನ್ನೂ ಕೂಡ ಲೆಕ್ಕ ಮಾಡದೆ, ಅವರ ಮಾತನ್ನೂ ಕೂಡ ಕೇರ್ ಮಾಡದೆ ಕೇವಲ ಧನದ ಹಿಂದೆ ಹೋಗ್ತಾ ಇರ್ತಾನೆ. ಕೇವಲ ಸಂಬಂಧಿಗಳನ್ನಷ್ಟೇ ತಿರಸ್ಕಾರ ಮಾಡೋದಲ್ಲ, ಎಷ್ಟೋ ಬಾರಿ ವ್ಯಕ್ತಿ ಧನದ ಸಂಪಾದನೆಗೋಸ್ಕರ ತನ್ನ ಶರೀರದ ಆರೋಗ್ಯವನ್ನೂ ಕೂಡ ಕೇರ್ ಮಾಡೋದಿಲ್ಲ. ವ್ಯಕ್ತಿಗೆ ಧನದಲ್ಲಿ ಜಾಸ್ತಿ ಲಾಭ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಬೆಳಗ್ಗೆ ಎದ್ದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿಗೆ ತಿಂಡಿ ತಿನ್ನಬೇಕು ಅನ್ನೋ ಮಾತಿನ ಕಡೆ ಗಮನ ಇಲ್ಲ, ನೀರು ಕುಡಿಬೇಕು ಅನ್ನೋ ಮಾತಿನ ಕಡೆ ಗಮನ ಇಲ್ಲ. ಮಧ್ಯಾಹ್ನ 3-4 ಗಂಟೆ ಆದ್ರೂ ಕೂಡ ಹಸಿವಾಗ್ತಾ ಇರ್ತದೆ ಶರೀರಕ್ಕೆ, ಆದ್ರೂ ಕೂಡ ಅವನ ಮನಸ್ಸಿನಲ್ಲಿ ಒಂದೇ ವಿಚಾರ, ನಾನು ಧನವನ್ನ ಸಂಪಾದನೆ ಮಾಡಬೇಕು. ಈ ರೀತಿ ಧನ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಆ ವ್ಯಕ್ತಿ ಮಧ್ಯಾಹ್ನ 4 ಗಂಟೆ ಆದ್ರೂ ಊಟ ಮಾಡಬೇಕು ಅಂತ ವಿಚಾರ ಮಾಡೋದಿಲ್ಲ. ಹಾಗೆ ರಾತ್ರಿ ಆಗ್ತದೆ 10 ಗಂಟೆ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಬಹಳಷ್ಟು ಕೆಲಸ ಮಾಡಿದ್ದೀನಿ, ಇನ್ನೇನು 10 ಗಂಟೆಯ ನಂತರ ಊಟಕ್ಕೆ ಹೋಗ್ಬೇಕು, ಊಟ ಮಾಡಿ ರೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಿರ್ತಾನೆ ಆ ವ್ಯಕ್ತಿ. ಅಷ್ಟು ಅನ್ಕೊಳ್ಳೋದ್ರಲ್ಲಿ ಅವನ ಮುಂದೆ ಮತ್ತೆ 10 ಗಿರಾಕಿಗಳು ಬಂದ್ಬಿಡ್ತಾರೆ. ಯಾವಾಗ ಮತ್ತೆ ಗಿರಾಕಿಗಳು ಬರ್ತಾರೋ, ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಕ್ತಿ ಯೋಚನೆ ಮಾಡ್ತಾನೆ, ದಿನ ಊಟ ಮಾಡೋದಿದ್ದಿದ್ದೆ, ದಿನ ಮಲ್ಗೋದು ಇದ್ದಿದ್ದೆ, ಚೆನ್ನಾಗಿ ವ್ಯಾಪಾರ ಮಾಡ್ಕೊಳ್ಬೇಕು, ಜನ ಬಂದಾಗ ಚೆನ್ನಾಗಿ ದುಡ್ಕೊಳ್ಬೇಕು. ಅಂದ್ರೆ ಕೇವಲ ಧನದ ಮೇಲಿನ ಲೋಭ, ಧನವನ್ನ ಸಂಪಾದನೆ ಮಾಡಬೇಕು ಅನ್ನೋ ಇಚ್ಛೆಯ ಕಾರಣ ಕೊನೆಗೆ ತನ್ನ ಶರೀರಕ್ಕೆ ನಿದ್ದೆ ಬೇಕಾಗಿದೆ, ತನ್ನ ಶರೀರಕ್ಕೆ ಊಟ ಬೇಕಾಗಿದೆ, ನೀರು ಬೇಕಾಗಿದೆ ಅನ್ನೋದನ್ನೂ ಮರೆತು ಆ ವ್ಯಕ್ತಿ ಧನವನ್ನ ಸಂಪಾದನೆ ಮಾಡ್ತಾನೆ. ಈ ರೀತಿ ಅನೇಕ ವರ್ಷಗಳವರೆಗೆ
ತನ್ನ ಶರೀರವನ್ನೂ ಸಂಪಾಲನೆ ಮಾಡದೆ, ತನ್ನ ಸಂಬಂಧಿಗಳನ್ನೂ ಕೂಡ ಪ್ರೀತಿಯಿಂದ ನೋಡ್ಕೊಳ್ಳದೆ ಕೇವಲ ಧನವನ್ನೇ ಸಂಪಾದನೆ ಮಾಡೋದನ್ನ ಯಾರು ಗುರಿ ಮಾಡ್ಕೊಂಡಿರ್ತಾರೋ ಆ ವ್ಯಕ್ತಿಗೆ ಯಾವಾಗ ಸಂಬಂಧಿಗಳಿಗೆ ಕೊಡ್ಲಿಕ್ಕೆ ಟೈಮ್ ಇಲ್ವೋ, ತನ್ನ ಶರೀರವನ್ನ ಸಂಪಾಲನೆ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ವೋ, ಆ ವ್ಯಕ್ತಿ ಸದಾಶಿವನನ್ನ ನೆನಪು ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಸುಂದರವಾಗಿ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ಧನವನ್ನ ಪಡ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ ಧನವನ್ನ ಮೆಚ್ಚಿ ಧನದ ಹಿಂದೆ ಹೋಗಿ ನಾನು ನಿಮ್ಮನ್ನ ಮರ್ತ್ಬಿಟ್ಟೆ, ಪರಮಾತ್ಮನನ್ನ ಮರ್ತ್ಬಿಟ್ಟೆ, ನಾನು ಧನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆಯಿಂದ. ಈ ರೀತಿ ಯಾರು ಜೀವನದಲ್ಲಿ ಪ್ರಭು ಪರಮಾತ್ಮನನ್ನ ನೆನಪು ಮಾಡ್ಲಿಕ್ಕೆ ಸಮಯವನ್ನ ತೆಗಿಲಿಕ್ಕೂ ಅವ್ರ ಹತ್ರ ಸಮಯ ಇಲ್ಲವೋ, ಆ ರೀತಿ ಧನ ಸಂಪಾದನೆಗೋಸ್ಕರ ಬ್ಯುಸಿ ಆದಂತಹ ವ್ಯಕ್ತಿಗೆ ಯಾರಾದ್ರೂ ಪರಮಾತ್ಮನ ನೆನಪನ್ನ ಮಾಡು, ಪರಮಾತ್ಮನ ಧ್ಯಾನವನ್ನ ಮಾಡು, ಪ್ರಭುವಿಗೋಸ್ಕರ ಸಮಯವನ್ನ ತೆಗಿಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಗೆ ಸಂಬಂಧಿಗಳಿಗೆ ಹೇಳಿದ್ದ, ಸಂಬಂಧಿಗಳು ನೀವು ನನಗೆ ಸಮಯ ಕೊಡಿ ಅಂತ ಕೇಳಿದಾಗ ನನಗೆ ವಯಸ್ಸಾದ ಮೇಲೆ ನಾನು ನಿಮ್ ಜೊತೆಗೆ ಫ್ರೀ ಆಗಿರ್ತೀನಿ ಅಂತ ಹೇಳಿದ್ನೋ, ಹಾಗೆ ಪರಮಾತ್ಮನ ಧ್ಯಾನ ಮಾಡಬೇಕು ಅಂದ್ರೂ ಕೂಡ ವ್ಯಕ್ತಿ ಏನ್ ಹೇಳ್ತಾರೆ, ಈಗ ದುಡಿಯೋ ಸಮಯ, ಈಗ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕಾಗಲ್ಲ, ನನಗೆ ವಯಸ್ಸಾದ ಮೇಲೆ ನಾನು ಫ್ರೀ ಆಗಿರ್ತೀನಿ, ಅವಾಗ ನಾನು ಪರಮಾತ್ಮನ ಧ್ಯಾನ ಮಾಡ್ತೀನಿ ಅನ್ಕೊಂಡು ಪ್ರತಿ ಕ್ಷಣ ಪರಮಾತ್ಮನನ್ನ ಮರೆತು ಕೇವಲ ಧನವನ್ನ ಸಂಪಾದನೆ ಮಾಡ್ತಾ ಇರ್ತಾನೆ. ಇಂತಹ ವ್ಯಕ್ತಿಗೆ ಧನ ಸಂಪಾದನೆ ಮಾಡ್ಲಿಕ್ಕೆ ಸಮಯ ಇದೆ, ಆದರೆ ಸದಾಶಿವನನ್ನ ನೆನಪು ಮಾಡ್ಲಿಕ್ಕೆ, ಆ ಸದಾಶಿವನನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಸ್ವಲ್ಪವೂ ಸಮಯ ಇಲ್ಲ. ಯಾರಿಗೆ ಈ ರೀತಿ ತಮ್ಮ ಜೀವನದಲ್ಲಿ ಸದಾಶಿವನನ್ನ ಪಡ್ಕೊಳ್ಳಿಕ್ಕೆ ಸಮಯನೇ ಇಲ್ಲವೋ ಅಂತಹ ವ್ಯಕ್ತಿಗಳು ಧನವನ್ನೇನೋ ಸಂಪಾದನೆ ಮಾಡ್ತಾರೆ, ಆದರೆ ಪರಮಾತ್ಮನನ್ನ ಅವ್ರ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಆಗದೇ ಇರೋ ಕಾರಣ ಎಷ್ಟೇ ಧನ ಸಂಪತ್ತು ಅವರ ಬಳಿ ಇದ್ರೂ ಕೂಡ ಆ ಧನ ಸಂಪತ್ತು ಅವರಿಗೆ ತೃಪ್ತಿಯ ಅನುಭವವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣನವರು ಇಲ್ಲಿ ಸುಂದರ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ದುರ್ವಾಸನೆಯಿಂದ ಕೂಡಿರುವಂತಹ ವಸ್ತುವನ್ನ ಇಷ್ಟಪಡುವಂತಹ ನಾಯಿಗೆ ಅಮೃತವನ್ನ ಎದುರಿಗಿಟ್ರು ಕೂಡ ಅದ್ರ ರುಚಿ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ಮಹಿಳೆ ಪ್ರತಿದಿನ ಮೀನನ್ನ ಮಾರ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಆ ಮೀನನ್ನ ಮಾರ್ಲಿಕ್ಕೆ ಹೋದಂತಹ ಮಹಿಳೆ ಎಲ್ಲಿ ಮೀನ್ ಮಾರ್ಲಿಕ್ಕೆ ಕುತ್ಕೊಳ್ತಿರ್ತಾಳೋ ಅವಳ ಪಕ್ಕದಲ್ಲೇ ಇನ್ನೊಬ್ಳು ಮಹಿಳೆ ಹೂ ಮಾರ್ಲಿಕ್ಕೆ ದಿನ ಕುತ್ಕೊಳ್ತಾ ಇರ್ತಾಳೆ. ಇಬ್ರು ದಿನ ಮಾತಾಡ್ತಾ ಪರಿಚಯ ಮಾಡ್ಕೊಳ್ತಾರೆ, ಕೊನೆಗೆ ಸ್ನೇಹಿತರು ಕೂಡ ಆಗ್ತಾರೆ. ಇವಳು ಕೆಲಸ ಮೀನ್ ಮಾರೋದು, ಅವಳ ಕೆಲಸ ಹೂ ಮಾರೋದು. ಒಂದು ದಿನ ಇಬ್ರು ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಅವಳು ಹೂವಿನ ಬುಟ್ಟಿಯನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಿರ್ತಾಳೆ, ಇವಳು ಮೀನಿನ ಬುಟ್ಟಿಯನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಿರ್ತಾಳೆ. ಬರುವಂತಹ ಸಮಯದಲ್ಲಿ ಜೋರಾಗಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಜೋರಾಗಿ ಮಳೆ ಬರ್ತದೋ ಅಷ್ಟೊತ್ತಿಗೆ ಹೂ ಮಾರೋಳ ಮನೆ ಬಂದ್ಬಿಡ್ತದೆ. ಅವಳು ತನ್ನ ಮನೆ ಒಳಗಡೆ ತಾನೊಬ್ಳೆ ಹೋಗೋದಿಲ್ಲ, ಈ ಮೀನ್ ಮಾರೋಳಿಗೂ ಹೇಳ್ತಾಳೆ, ಇಷ್ಟು ಜೋರ್ ಮಳೆ ಬರ್ತಾ ಇದೆ, ನಿಮ್ ಮನೆ ನೋಡಿದ್ರೆ ಎಷ್ಟು ದೂರ ಇದೆ, ಅಷ್ಟು ದೂರ ಈ ಮಳೆಯಲ್ಲಿ ನಿನಗೆ ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನಮ್ಮ ಮನೇಲೆ ಬಂದಿರು ಅಂತ ಹೇಳ್ತಾಳೆ. ಆಯ್ತು ಅಂತ ಇವಳು ಅವ್ರ ಮನೆ ಒಳಗಡೆ ಹೋಗ್ತಾಳೆ. ಹೂ ಮಾರೋ ಮಹಿಳೆಯ ಮನೆಯಲ್ಲಿ ಎಲ್ಲಿ ನೋಡಿದ್ರು ಹೂವೇ ಹೂವು, ಎಲ್ಲಿ ನೋಡಿದ್ರು ಹೂವಿನ ಸುಗಂಧ. ಕೊನೆಗೆ ಇವಳಿಗೆ ತಿಂಡಿ ತಿನ್ಲಿಕ್ಕೆ ತಿಂಡಿ ಕೊಡ್ತಾಳೆ, ಕಾಫಿ ಕೊಡ್ತಾಳೆ, ಮೀನ್ ಮಾರೋಳಿಗೆ ಎಲ್ಲ ಕೊಟ್ಟಾದ್ಮೇಲೆ ಮಳೆ ಇನ್ನೂ ಬರ್ತಾ ಇರೋದನ್ನ ನೋಡಿ ಆ ಮೀನ್ ಮಾರೋಳಿಗೆ ಹೂ ಮಾರೋಳು ಹೇಳ್ತಾಳೆ, 1 ಗಂಟೆ ರೆಸ್ಟ್ ಮಾಡು ನೀನು, ಆಮೇಲೆ ಹೋಗುವಂತೆ ಅಂತ ಅವಳಿಗೆ ಒಂದು ರೂಮ್ ಅನ್ನ ತೋರಿಸ್ತಾಳೆ. ಆ ರೂಮ್ ನಲ್ಲಿ ಇವಳು ಹೋಗಿ ಮಲ್ಕೊಳ್ತಾಳೆ. ಆದ್ರೆ ಆ ರೂಮಿನಲ್ಲಿ ಹೂವಿನ ರಾಶಿ ಎಷ್ಟಿರ್ತದೆ ಅಂದ್ರೆ ಆ ಹೂವಿನ ಸುಗಂಧವನ್ನ ತೆಗೆದುಕೊಳ್ಳಿಕ್ಕಾಗದೆ ಆ ಮೀನ್ ಮಾರೋಳಿಗೆ ಅಲ್ಲಿ ನಿದ್ದೆನೇ ಬರೋದಿಲ್ಲ. ಅವಳಿಗೆ ದಿನಾ ಮೀನಿನ ವಾಸನೆ ತೆಗೆದುಕೊಂಡು ಎಷ್ಟು ಅಭ್ಯಾಸ ಆಗಿತ್ತು ಅಂದ್ರೆ ಹೂವಿನ ಸುಗಂಧದ ವಾಸನೆ ಅವಳಿಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅವಳಿಗೆ ಒಂದ್ ರೀತಿ ಉಸಿರು ಕಟ್ಟಿದಂತೆ ಆಗ್ತಾ ಇರ್ತದೆ, ಯಾವಾಗ ಇಲ್ಲಿಂದ ಹೋಗ್ತೀನೋ ಅನಿಸ್ತಾ ಇರ್ತದೆ. ಈ ರೀತಿ ಅಲ್ಲಿ ಮಳೆ ನಿಲ್ದೇ ಇರೋ ಕಾರಣ ಅಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಾಗ ಬಹಳ ಹೊತ್ತು ಏನ್ ಮಾಡೋದು ಅಂತ ನಿದ್ದೆ ಬರ್ದೇ ಇರೋ ಕಾರಣ ಕೊನೆಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ತಾನೇನು ಮೀನಿನ ಬುಟ್ಟಿಯನ್ನ ಹೊರಗಡೆ ಇಟ್ಟು ಬಂದಿದ್ಲು ಆ ಮೀನಿನ ಬುಟ್ಟಿಯನ್ನ ತಗೊಂಡು ಬಂದು ತನ್ನ ತಲೆ ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಾಳೆ. ಯಾವಾಗ ಮೂಗಿನ ಪಕ್ಕದಲ್ಲಿ ಮೀನಿನ ಬುಟ್ಟಿ ಇರ್ತದೋ ಆಗ ಮೀನಿನ ದುರ್ವಾಸನೆ ಅವಳಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಆ ಮೀನಿನ ವಾಸನೆಯನ್ನ ಕುಡಿತಾ ಕುಡಿತಾ ಅವಳು ಹೂವಿನ ಸುಗಂಧದ ವಾಸನೆಯಿಂದ ದೂರ ಆದ್ಮೇಲೆ ಅವಳಿಗೆ ನಿದ್ದೆ ಬರ್ತದೆ. ಅದೇ ರೀತಿ ಇವತ್ತು ವರ್ತಮಾನ ಜಗತ್ತಿನ ಮಾನವರ ಬಗ್ಗೆ ಹೋಲಿಕೆಯನ್ನ ಮಾಡ್ತಾ ಬಸವಣ್ಣನವರು ಹೇಳ್ತಾ ಇದ್ದಾರೆ,
ಯಾವ ರೀತಿ ದುರ್ವಾಸನೆಯಿಂದ ಕೂಡಿದಂತಹ ವಸ್ತುವನ್ನ ಇಷ್ಟಪಡುವಂತಹ ನಾಯಿಗೆ ಅಮೃತವನ್ನ ಕೊಟ್ಟರೂ ಕೂಡ ಆ ನಾಯಿಗೆ ಅಮೃತದ ರುಚಿ ಗೊತ್ತಾಗೋದಿಲ್ಲ. ಅಮೃತ ಎದುರಿಗಿದ್ರೂ ಕೂಡ ಅಮೃತ ವ್ಯಾಲ್ಯೂಬಲ್ ಅನ್ನೋದು ಕೂಡ ನಾಯಿಗೆ ಗೊತ್ತಾಗೋದಿಲ್ಲ. ಹೇಗೆ ಮೀನು ಮಾರೋಳಿಗೆ ಹೂವಿನ ಸುಗಂಧ ಗೊತ್ತಾಗ್ಲಿಲ್ವೋ, ಅವಳಿಗೆ ಮೀನಿನ ವಾಸನೆಯೇ ಶ್ರೇಷ್ಠ ಅಂತ ಅನಿಸ್ತಿತ್ತು, ಅದಿಲ್ಲದೆ ಇರ್ಲಿಕ್ಕಾಗಲ್ಲ ಅನಿಸ್ತಾ ಇತ್ತು. ಹಾಗೆ ವರ್ತಮಾನ ಜಗತ್ತಿನ ಮಾನವರು ಕೂಡ ಹೇಗೆ ನಾಯಿ ದುರ್ವಾಸನೆಯಿಂದ ಕೂಡಿರುವಂತಹ ವಸ್ತುವಿನ ಹಿಂದೆ ಹೋಗ್ತಾ ಹೋಗ್ತಾ ಅಮೃತದ ರುಚಿಯಿಂದ ದೂರ ಆಗ್ತಾ ಇದೆಯೋ, ಹಾಗೆ ಜಗತ್ತಿನಲ್ಲಿ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಧನ ಸಂಪತ್ತಿನ ಹಿಂದೆ ಹೋಗಿ ಆ ಸದಾಶಿವನನ್ನೇ ಮರ್ತು ಬಿಟ್ಟಿದ್ದಾನೋ, ಸದಾಶಿವನನ್ನು ನೆನಪು ಮಾಡ್ಲಿಕ್ಕೆ ಸಮಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೋ, ಆ ವ್ಯಕ್ತಿಯು ಜೀವನದಲ್ಲಿ ಒಂದು ವಸ್ತುವನ್ನ ಪಡ್ಕೊಳ್ಳಿಕ್ಕೋಸ್ಕರ ಅಮೃತವನ್ನೇ ಕಳ್ಕೊಳ್ತಾ ಇದ್ದಾನೆ. ಅನೇಕರು ಹೇಳ್ತಾರೆ ವಯಸ್ಸಾದ ಮೇಲೆ ಸದಾಶಿವನನ್ನ ನೆನಪು ಮಾಡ್ತೀವಿ ಅಂತ. ಯಾವ ರೀತಿ ತನ್ನ ಸಂಬಂಧಿಗಳಿಗೋಸ್ಕರ ಸಮಯ ಯಾವಾಗ ತೆಗೆಯೋದು ಅಂದ್ರೆ ವಯಸ್ಸಾದ ಮೇಲೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗೆ ವಯಸ್ಸಾಗಿ ಮನೆಯಲ್ಲಿ ಖಾಲಿ ಕುತ್ಕೊಂಡಾಗ ತನ್ನ ಮಕ್ಕಳಿಗೆ ತನ್ನ ಜೊತೆಗಿರಿ ಅಂತ ಇವನು ಕೇಳಿದ್ರೆ ಮಕ್ಕಳು ಹೇಳ್ತಾರೆ ನಮಗ್ ನೀವು ಬೇಕಾದಾಗ ನೀವು ನಮಗ್ ಟೈಮ್ ಕೊಡ್ಲಿಲ್ಲ ಅಂದ್ರೆ ಈಗ ನಾನು ನಿಮಗ್ ಟೈಮ್ ಕೊಡೋದಿಲ್ಲ ಅಂತ. ಮಕ್ಕಳು ಬೇರೆ ಕೆಲಸದಲ್ಲಿ ಬ್ಯುಸಿ ಆದಾಗ ಮೊದಲು ಯಾರು ಮಕ್ಕಳಿಗೆ ಟೈಮ್ ಕೊಟ್ಟಿರ್ಲಿಲ್ವೋ ಆ ವ್ಯಕ್ತಿಗೆ ಎಷ್ಟು ಬೇಜಾರಾಗ್ತದೋ, ಹಾಗೆ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಮಾನವನು ಕೂಡ ವಯಸ್ಸಾದ ಮೇಲೆ ಪರಮಾತ್ಮನ ನೆನಪು ಮಾಡ್ತೀನಿ ಅನ್ಕೊಂಡ್ರೆ ಅವನಿಗೆ ವಯಸ್ಸಾದಾಗ ಶರೀರವೇ ರೋಗಿಯಾಗಿರ್ತದೆ. ರೋಗಿ ಶರೀರದಲ್ಲಿ ಅವನಿಗೆ ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ಜೀವನ ಪರ್ಯಂತ ವಸ್ತು ಮತ್ತು ಧನವನ್ನ ನೆನಪು ಮಾಡ್ತಾ ಇರೋ ವ್ಯಕ್ತಿಗೆ ಸಾವು ಸಮೀಪಕ್ಕೆ ಬಂದಾಗ ಪರಮಾತ್ಮ ನೆನಪು ಬರೋದಿಲ್ಲ, ಅದೇ ಧನ ಸಂಪತ್ತಿನ ನೆನಪು ಬರ್ತದೆ. ಅದ್ರ ನೆನಪಿನಲ್ಲಿ ಅವನ ಶರೀರ ಬಿಟ್ಟು ಹೋಗ್ತಾನಷ್ಟೇ, ಆದ್ರೆ ಆ ಧನ ಸಂಪತ್ತು ಅವನ ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಪರಮಾತ್ಮನನ್ನ ಮರಿಬಾರ್ದು ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ, ಕಾಂಚಾಣಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ, ಅಡಿಕೆಗೆ ಮೆಚ್ಚಿದ ಸೋಣಗ ಅಮೃತದ ರುಚಿ ಬಲ್ಲದೆ ಕೂಡಲ ಸಂಗಮ ದೇವ. ಇವತ್ತು ವ್ಯಕ್ತಿ ಧನದ ಹಿಂದೆ ಹೋಗ್ತಾ ಇದ್ದಾನೆ, ಧನವನ್ನೇ ಮೆಚ್ಚಿದ್ದಾನೆ, ಧನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ. ಧನವನ್ನ ಸಂಪಾದನೆ ಮಾಡ್ಲಿಕ್ಕೆ ವೇಳೆ ಇದೆ, ಪರಮಾತ್ಮನನ್ನ ನೆನಪು ಮಾಡ್ಲಿಕ್ಕೆ ವೇಳೆ ಇಲ್ಲ, ಸಮಯ ಇಲ್ಲ ಅನ್ಕೊಂಡು ಪರಮಾತ್ಮನನ್ನ ಮರ್ತು ಬಿಟ್ಟಿದ್ದಾನೆ. ಆ ವ್ಯಕ್ತಿಯ ಜೀವನ ಹೇಗೆ ಅಂದ್ರೆ ಒಂದು ಕ್ಷುಲ್ಲಕವಾದ ವಸ್ತುವಿಗೋಸ್ಕರ ಅಮೃತವನ್ನೇ ಅವನು ಮರಿತಾ ಇದ್ದಾನೆ ಅನ್ನೋ ಸುಂದರ ಸಂದೇಶವನ್ನ ಬಸವಣ್ಣನವರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಓಂ ಶಾಂತಿ.